ನಮಸ್ಕಾರ ವೀಕ್ಷಕರೇ. ಇವತ್ತು ನಾನು ವಿಡಿಯೋ ಮಾಡ್ತಿರೋ ಉದ್ದೇಶ ಬಂದು ನಾನು CD100 ಬೈಕನ್ನು ರೀಸ್ಟೋರ್ ಮಾಡ್ತಾ ಇದ್ದೀನಿ. ಓಕೆನಾ? ಸೊ ನೋಡ್ಬೋದು, ಒಂದು ಸೆಕೆಂಡ್. ಸೊ ನೋಡ್ಬೋದು, ಕಂಪ್ಲೀಟಾಗಿ ಎಲ್ಲ ಡಿಸ್ಮ್ಯಾಂಟಲ್ ಮಾಡಿಬಿಟ್ಟಿದ್ದೀನಿ ಆಲ್ರೆಡಿ. ಸೊ ಇಲ್ಲಿ ಹೊಸದಾಗಿ ರೇರ್ ಮಡ್ಗಳನ್ನ ಹೊಸದಾಗ್ತಾಯಿದ್ದೀನಿ. ಆಮೇಲೆ ಮಿಕ್ಕಿದ್ದೆಲ್ಲ ರೀಪೇಂಟ್ ಮಾಡ್ತಾಯಿದ್ದೀನಿ. ಸೀಟು, ಓಕೆ, ಚೈನ್ ಎಲ್ಲ ಬಿಚ್ಚಿ ಡೀಸೆಲಲ್ಲಿ ವಾಶ್ ಮಾಡ್ತಾಯಿದ್ದೀನಿ. ನೆಕ್ಸ್ಟ್ ಈ ಸ್ಪೋಕ್ಸ್ಗೂ ಪೇಂಟಿಂಗ್ ಆಗಬೇಕು, ವೀಲ್ ಹಬ್ಗೂ ಪೇಂಟಿಂಗ್ ಆಗಬೇಕು. ಸೊ ಬಿಫೋರ್ ಡೂಯಿಂಗ್ ದ್ಯಾಟ್, ಇಲ್ಲಿರುತ್ತಲ್ಲ ನೋಡಿಕೊಂಡ್ರೆ ಇದು ಗೇರ್ ಲಿವರ್ ಶಾಫ್ಟು, ಓಕೆನಾ? ಆಮೇಲೆ ಇದು ಸ್ಪ್ರಾಕೆಟ್ ಶಾಫ್ಟು. ಓಕೆ, ನಿಮ್ಮ ಗಾಡಿಗಳಲ್ಲಿ ಲೆಫ್ಟ್ ಸೈಡ್ ಆಯಿಲ್ ಲೀಕ್ ಆಗ್ತಾಯಿದೆ ಅಂದರೆ ಸೊ ಈ ಎರಡರದ್ದು ಈ ಓರಿಂಗ್ಗಳು ಹೋಗಿರುತ್ತೆ. ಓಕೆ, ಆಯಿಲ್ ಸೀಲ್ಸ್, ಈ ಆಯಿಲ್ ಸೀಲ್ಸನ್ನ ನೀವು ಚೇಂಜ್ ಮಾಡಬೇಕು. ಓಕೆನಾ? ಇನ್ ಕೇಸ್ ನಿಮ್ಮ ಗಾಡಿನಲ್ಲಿ ಆಯಿಲ್ ಲೀಕೇಜ್ ಇದ್ದರೆ, ರೈಟ್ ಸೈಡಿಗಿದ್ದರೆ ಕಿಕ್ಕರ್ ಶಾಫ್ಟ್ದು ಸೇಮ್ ಇದೇ ಥರದೇ ರೈಟ್ ಸೈಡಲ್ಲಿ ಇರುತ್ತೆ, ಆ ಕಡೆ ಸೈಡ್. ಓಕೆನಾ? ಸೊ ಅದನ್ನು ಚೇಂಜ್ ಮಾಡಬೇಕು. ಸೊ ಪ್ರಿಯರ್ ಟು ದ್ಯಾಟ್ ನಾನು ಚಾಸಿಗೆ ಈಗ ಪ್ರೈಮರ್ ಹಾಕಿಟ್ಟಿದ್ದೀನಿ. ಓಕೆನಾ? ಈ ಪ್ರೈಮರ್ ಮೇಲೆ ಇನ್ನೊಂದು ಕೋಟು ಪ್ರೈಮರ್ ಹೊಡೆದು ಅದರ ಮೇಲೆ ಪೇಂಟ್ ಮಾಡಿಬಿಡ್ತೀನಿ. ಓಕೆ, ಸೊ ಟ್ಯಾಂಕು ಇಲ್ಲೇ ನೋಡ್ಬೋದು. ಸೊ ಟ್ಯಾಂಕಿದ್ದೇನು ಕಂಡೀಷನ್ ಖರಾಬಾಗಿಲ್ಲ, ಚೆನ್ನಾಗೇ ಇದೆ ಟ್ಯಾಂಕು. ಸೊ ಜಸ್ಟ್ ಕ್ಲಿಯರ್ ಕೋಟ್ ಹೊಡೆದ್ರೆ ಸಾಕಿದ್ದಕ್ಕೆ. ಸೊ ಎಲ್ಲ ಒಂದು ಸರ್ತಿ ರೆಡಿ ಮಾಡಿಕೊಂಡು ನೆಕ್ಸ್ಟು ಟಾಪ್ ಕೋಟು ಕ್ಲಿಯರ್ ಕೋಟ್ನ 2 ಕೋಟ್ ಹೊಡೆದು ಪಾಲಿಷ್ ಮಾಡಿದ್ರೆ ನಮ್ಮ ಗಾಡಿ ಹೊಸದಾಗಿ ರೆಡಿ ಆಗುತ್ತೆ. ಓಕೆ, ನೀವು ಇದು ಸಕ್ಸಸ್ ಆಯಿತು ಅಂದರೆ ನಮ್ಮ ಎಲ್ಲಿಯಪ್ಪ ಇದು ಸಕ್ಸಸ್ ಆಯಿತು ಅಂದರೆ ನಮ್ಮ ZMRಗೆ ಕಲರ್ ಫೇಡ್ ಆಗಿದೆ ಒಂಚೂರು. ಸೊ ಇದೇನಿಲ್ಲ, ಇದು ವಿನೈಲ್ ರ್ಯಾಪ್ ಮಾಡಿರೋದು, ಇದು ಚೆನ್ನಾಗಿದೆ. ಸೊ ಹಿಂದೆಗಡೆ ಸ್ವಲ್ಪ ಸೈಡ್ ಪ್ಯಾನಲ್ ಇದ್ದಾವಲ್ಲ ಹಿಂದೆ, ಅವು ಡಲ್ ಆಗಿದ್ದಾವೆ, ಅದಕ್ಕೆ ಕ್ಲಿಯರ್ ಕೋಟ್ ಹೊಡಿಬೇಕು. ಓಕೆನಾ? ಸೊ ಇದಿಷ್ಟು ಸಕ್ಸಸ್ ಆದರೆ CD100 ಫಸ್ಟು ಮುಗಿಸ್ಬಿಡೋಣ, ಅದಾದಮೇಲೆ ಇದು ಎತ್ಕೋತೀನಿ. ಓಕೆ, ಸೊ ತೊಂದರೆ ಏನಿಲ್ಲ. ಈಗ ಇದೊಂದು ಕ್ಲಿಯರ್ ಮಾಡಿಕೊಂಡ್ರೆ ಸಾಕು. ಸೈಲೆನ್ಸರು ನೋಡ್ಬೋದು, ಸೈಲೆನ್ಸರಲ್ಲೂ ರಸ್ಟ್ ಬಂದಿದೆ. ಫಸ್ಟ್ ಟೈಮ್ ನಾನೇನೋ ಒಂಥರ ಡಿಫ್ರೆಂಟಾಗಿ ಟ್ರೈ ಮಾಡೋಣ ಅಂತ ಇದ್ದೀನಿ. ಎಲ್ಲ ನಿಕ್ಕಲ್ ಪೌಡ್ರಲ್ಲಿ ಪಾಲಿಷ್ ಮಾಡ್ತಾರೆ, ಬಿಟ್ಟರೆ ಇದನ್ನು ಏನಂತಾರೆ ಅದಕ್ಕೆ ಪಾಲಿಷ್ ಮಾಡೋರ ಹತ್ರನೇ ಕೊಟ್ಬಿಟ್ಟು ಅವರು ನಿಕ್ಕಲ್ ಡಿಪ್ ಮಾಡಿ ಕೊಡ್ತಾರೆ ಅವರು. ಓಕೆನಾ? ಸೊ ನಾವು ಇದನ್ನು ಸಬೀನೆಯಿಂದ ಟ್ರೈ ಮಾಡಿ ನೋಡೋಣ ಫಸ್ಟು. ಸೊ ಸಬೀನಾ ಪೌಡ್ರು ಅಲ್ಲಿ ವರ್ಕೌಟ್ ಆದರೆ ಫೈನ್, 40 ರೂಪಾಯಿದಲ್ಲಿ ಕೆಲಸ ಹೋಗ್ಬಿಡ್ತದೆ. ಎಷ್ಟು 1 kg 36-38 ಇರಬೇಕೇನೋ ಸಬೀನಾ, ಅಷ್ಟರಲ್ಲಿ ಕೆಲಸ ಆಗುತ್ತೆ. ವಿಲ್ ಟ್ರೈ, ಹೇಗಾಗುತ್ತೆ ಅಂತ ನೋಡ್ಬಿಟ್ಟು ನಿಮಗೆ ಟ್ರೈ ಮಾಡಿ ಹೇಳ್ತೀನಂತೆ. ಓಕೆ, ಸೊ ಸೈಲೆನ್ಸರ್ ಫಸ್ಟ್ ಮಾಡ್ತೀನಿ. ಸೈಲೆನ್ಸರ್ ವರ್ಕೌಟ್ ಆಯಿತು ಅಂದರೆ ಇದ್ರ ಏನೇನು ಕ್ರೋಮ್ ಪಾರ್ಟ್ಸ್ ಇದ್ದಾವಲ್ಲ, ಸೊ ಇದನ್ನೆಲ್ಲ ಅದರಲ್ಲೇ ಪಾಲಿಷ್ ಮಾಡ್ತೀನಿ. ಸೊ ಇದು ಏನಂತಾರದಕ್ಕೆ ಟೇಲ್ ಟೈಡಿ ಮತ್ತು ಏನಂತಾರದಕ್ಕೆ ರೇರ್ ಬ್ರೇಕ್ ಲೈಟ್ದು ಬ್ರಾಕೆಟ್ ಚೆನ್ನಾಗಿದೆ. ಓನ್ಲಿ ಲೈಟ್ ಸಟ್ ಚೇಂಜ್ ಮಾಡಬೇಕು ಮತ್ತು ಇಂಡಿಕೇಟರ್ ಚೇಂಜ್ ಮಾಡಬೇಕು. ಇದೆರಡು ಹೊಸದು ಹಾಕ್ತೀನಿ. ಇವನ್ ಇದನ್ನು ಹೊಸದೇ ತಂದಿದ್ದೀನಿ, ಎಲ್ಲ ಹೊಸದೇ ಹಾಕ್ಬಿಡೋಣ. ಓಕೆ, ನಂಬರ್ ಪ್ಲೇಟು ಕಟ್ಟಾಗಿದೆ. ಸೊ ನಂಬರ್ ಪ್ಲೇಟ್ ಕಟ್ಟಾಗಿರೋದ್ರಿಂದ ಇದ್ರದ್ದು ಏನು ಕರೆಕ್ಟಾಗಿಲ್ಲ. ಸೊ ಇದಕ್ಕೂ ಹೊಸ ನಂಬರ್ ಪ್ಲೇಟು, ಇದಕ್ಕೊಂದು ಸೀಟ್ ಕವರ್ ಬೇಕು. ಸೊ ಸೀಟ್ ಕವರ್ ಗಾಡಿ ರೆಡಿ ಆದಮೇಲೆ ಸೀಟ್ ಕವರ್ ಹಾಕ್ಸೋಣ. ಗಾಡಿಯೆಲ್ಲ ಫಿಟ್ ಮಾಡಿ ಇದನ್ನು ನೀಟಾಗಿ ರೆಡಿ ಮಾಡಿಕೊಂಡು ಇದಕ್ಕೂ ಪೇಂಟ್ ಮಾಡ್ತೀನಿ. ಸಿಲ್ವರ್, ಇದಕ್ಕೆ ಬ್ಲ್ಯಾಕು, ಇದು ಪ್ಯಾನಲ್ಗೂ ಬ್ಲ್ಯಾಕು, ಇದೆಲ್ಲ ಗಾಡಿ ಏನು ಒರಿಜಿನಲ್ ಇತ್ತು ಅದೇ ಕಲರಲ್ಲೇ ಮಾಡೋದೀಗ. ಓಕೆ, ಸೊ ಸ್ಟೇ ಟ್ಯೂನ್ಡ್.